ಕಿಡ್ನಿ ಸ್ಟೋನ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಪೇಷಂಟಿಗೆ ಗೊತ್ತೇ ಆಗಲ್ಲ, ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಅವರಿಗೆ ಪೇನ್ ಇರಲ್ಲ, ಬಟ್ ಯೂರಿನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ರಿಕರೆಂಟ್ ಇನ್ಫೆಕ್ಷನ್ ಆದ್ರೆ ಕಿಡ್ನಿ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ತುಂಬಾ ಸ್ಟೋನ್ ಅದೇ ತರ ಹಂಗೆ ಬಿಟ್ರೆ ರೇರ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಸ್ಪೆಷಲಿ ಸಮ್ಮರ್ಸ್ ಅಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಆದ್ರೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದ್ರೆ ದಿಸ್ ಇಸ್ ಯೂಶಲಿ ಸೀನ್ ಇನ್ ಫಿಮೇಲ್ಸ್. ಜೋರಾಗಿ ಕೆಮ್ಮಿದ್ರೆ, ಸೀನ್ ಇದ್ರೆ, ಅವ್ರ ಏನಾದ್ರು ಹೆವಿ ಲಿಫ್ಟ್ ಮಾಡಿದ್ರೆ ಯೂರಿನ್ ಸಡನ್ ಆಗಿ ಲೀಕ್ ಆಗುತ್ತೆ. ಸಾಕಷ್ಟು ಜನ ಡಿಸ್ಕಸ್ ಮಾಡಲ್ಲ ಬಿಕಾಸ್ ಆಫ್ ದ ಎಂಬ್ರಾಸ್ಮೆಂಟ್. ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಕಂಪ್ಲೀಟ್ ಕ್ಯೂರ್ ಮಾಡಬಹುದು ಇದು ಪ್ರಾಬ್ಲಮ್ ನಾವು. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ. ಮೂತ್ರಪಿಂಡದ ಅಥವಾ ಮೂತ್ರಕೋಶದ ಕಲ್ಲುಗಳು ಅಥವಾ ಕಿಡ್ನಿ ಸ್ಟೋನ್ ಅಂತ ಏನ್ ಕರೀತಾರೆ, ಅದಂತೂ ನಾವು ಬುದ್ಧಿ ಬಂದಾಗಿಂದ ಕೇಳ್ತಾನೆ ಇದೀವಿ. ಈ ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ, ಏನು ಇದ್ರ ಕಾಸಸ್, ಅದ್ರ ಮೂಲಭೂತವಾದ ಅಂಶಗಳ ಬಗ್ಗೆ ಕೆಲವು ಮಾತಾಡೋಣ. ನೋಡಿ, ಕಿಡ್ನಿ ಸ್ಟೋನ್ ಬರಲಿಕ್ಕೆ ಕೆಲವು ರೀಸನ್ಸ್ ಇದ್ದಾವೆ. ಓಕೆ, ಅದರಲ್ಲಿ ಒಂದು ತುಂಬ ಕಾಮನ್ ಇರೋದ ರೀಸನ್ ಏನಂದರೆ ರೆಡ್ಯೂಸ್ಡ್ ವಾಟರ್ ಇಂಟೇಕ್, ಕಮ್ಮಿ ನೀರು ಕುಡಿಯೋದು. ಓಕೆ, ಮತ್ತು ನಾನ್ ವೆಜ್ ಜಾಸ್ತಿ ತೊಗೊಳ್ಳೋದು. ಓಕೆ, ದೆನ್ ಥರ್ಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ನಾವು ಇವಾಗ ನೋಡ್ಬೋದು, ತುಂಬ ಸಾಕಷ್ಟು ಜನ ಕೂತ್ಕೊಂಡೆ ಕೆಲಸ ಮಾಡ್ತಾರೆ. ಅವರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಥರ ಏನೋ, ಅವರಲ್ಲಿ ಕಿಡ್ನಿ ಸ್ಟೋನ್ಸ್ ತುಂಬ ಕಾಮನ್ನು. ಮತ್ತು ಕೂತ್ಕೊಳ್ಳೋದಕ್ಕೂ ಮತ್ತು ಕಿಡ್ನಿ ಸ್ಟೋನ್ಗೆ ಹೇಗೆ ಸಂಬಂಧ? ಅಂದರೆ ಕೂತ್ಕೊಂಡೋಗಿ ನೀರು ಕುಡಿಯಲ್ಲ ಅಂತ ಅಥವಾ ಇಲ್ಲ, ಅದು ಇರ್ಬೋದು. ಪ್ಲಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಸ್ಟೋನ್ಸ್ ಏನಿರುತ್ತಲ್ಲ, ಅದು ತುಂಬ ಈಸಿಲಿ ಆಚೆ ಬಂದುಬಿಡುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುವಾಗ ಏನಾಗುತ್ತೆ, ಅಲ್ಲೇ ಕಿಡ್ನಿಯಲ್ಲಿ ಕೂತ್ಕೊಂಡ್ಬಿಟ್ಟು ಅದು ಸ್ಲೋಲಿ ದೊಡ್ಡದಾಗುತ್ತೆ. ಏನದು ಕಿಡ್ನಿ ಸ್ಟೋನ್ ಅಂದರೆ? ನಿಜಕ್ಕೂ ಸ್ಟೋನ್ ಏನ? ಕಿಡ್ನಿ ಸ್ಟೋನ್ ಅಂದರೆ ನೋಡಿ, ಬೇಸಿಕಲಿ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಂಪೌಂಡ್ಸ್ ಅನ್ಬೋದು. ಅದರಲ್ಲಿ ಕ್ಯಾಲ್ಸಿಯಂ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಂಪೌಂಡ್. ಓಕೆ, ಅದರ್ ಕಂಪೌಂಡ್ಸ್ ಆರ್ ಲೈಕ್ ಆಕ್ಸಲೇಟ್, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳ್ತೀವಿ, ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಆಲ್ ಡಿಫರೆಂಟ್ ಕಂಪೌಂಡ್ಸ್. ಇದರಿಂದ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಸೊ ವೆನ್ ದೀಸ್ ಕಂಪೌಂಡ್ಸ್ ಅಗ್ರಿಗೇಟ್, ದಟ್ ರಿಸಲ್ಟ್ಸ್ ಇನ್ ಸ್ಟೋನ್ ಫಾರ್ಮೇಷನ್. ಹಾಗಾದ್ರೆ ಕಿಡ್ನಿ ಸ್ಟೋನ್ಸ್ ನ ಆಪರೇಷನ್ ಇಲ್ಲದೆ ಕರಗಿಸೋಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಕಿಡ್ನಿ ಸ್ಟೋನ್ಸ್ ಅಲ್ಲಿ 3-4 ಕಾಮನ್ ಕಾಂಪೋಸಿಷನ್ ಅಂತ ಹೇಳ್ತೀವಲ್ಲ ನಾವು. ಒನ್ ಈಸ್ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್, ಒನ್ ಈಸ್ ಯೂರಿಕ್ ಆಸಿಡ್ ಸ್ಟೋನ್, ಇನ್ನೊಂದು ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ ಅಂತ ಹೇಳ್ತೀವಿ, ಇನ್ನೊಂದು ಸಿಸ್ಟೀನ್ ಸ್ಟೋನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಮನ್ ಸ್ಟೋನ್ಸ್. ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಇಸ್ ವೆರಿ ಕಾಮನ್. ಓಕೆ, 90% ಜನದಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಆಗ್ತವೆ. ಬಟ್ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ನಮ್ಗೆ ಡಿಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಬಟ್ ಇದು ಸ್ಟೋನ್ ಸೈಜ್ ಚಿಕ್ಕದಿದ್ರೆ ಪಾಸ್ ಮಾಡ್ಬೋದು, ಪಾಸ್ ಔಟ್ ಮಾಡ್ಬೋದು. ಇನ್ ದ ಸೆನ್ಸ್ ಮೆಡಿಸಿನಿಂದ ಸ್ಟೋನ್ ಆಚೆ ಬರಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅಂದರೆ ಬಟ್ ಡಿಸಾಲ್ವ್ ಮಾಡಲಿಕ್ಕೆ ಸ್ಟೋನ್ ಕಾಂಪೋಸಿಷನ್ ಇಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಓನ್ಲಿ ಯೂರಿಕ್ ಆಸಿಡ್ ಸ್ಟೋನ್ ಇದ್ರೆ ಮಾತ್ರ ಅದು ಡಿಸಾಲ್ವ್ ಮಾಡ್ಬೋದು. ಕ್ಯಾಲ್ಸಿಯಂ ಸ್ಟೋನ್ ಇದ್ರೆ ಡಿಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಒಂದ್ಸಲ ಕಿಡ್ನಿ ಸ್ಟೋನ್ ಅಂತ ಇದೆ ಅಂತ ಆದ್ರೆ ಏನೇನ್ ಸೈನ್ಸ್, ಸಿಂಪ್ಟಮ್ಸ್ ಅಥವಾ ವಾರ್ನಿಂಗ್ಸ್ ಇರುತ್ತೆ? ಕಿಡ್ನಿ ಸ್ಟೋನ್ ಇರುವಾಗ ಸಿಂಪ್ಟಮ್ಸ್ ಆರ್ ಸೈನ್ಸ್ ಇರಲೇಬೇಕಂತೇನಿಲ್ಲ. ಕಿಡ್ನಿಯಲ್ಲಿ ಸ್ಟೋನ್ ಸುಮ್ಮನೆ ಕೂತ್ಕೊಂಡಿರುತ್ತೆ ಅದು. ಓಕೆ, ಅವಾಗ ಏನು ತೊಂದರೆ ಕೊಡೋದಿಲ್ಲ ಅದು. ಪೇಷಂಟ್ಸಿಗೆ ಗೊತ್ತೇ ಆಗಲ್ಲ. ಯೂಶಲಿ ಯಾವಾಗ ಗೊತ್ತಾಗುತ್ತೆ ಅಂದರೆ ಯೂಶಲಿ ಹೆಲ್ತ್ ಚೆಕ್ ಮಾಡ್ತಾರಲ್ಲ, ಹೆಲ್ತ್ ಚೆಕಪ್ ಮಾಡುವಾಗ ಅವ್ರು ಬೇರೆ ಯಾವುದಾದ್ರು ಕಾಯಿಲೆಗೋಸ್ಕರ ಸ್ಕ್ಯಾನ್ ಮಾಡಿಸುವಾಗ ಅವಾಗ ಕಿಡ್ನಿ ಸ್ಟೋನ್ ಇರೋದು ಗೊತ್ತಾಗುತ್ತೆ. ಕಿಡ್ನಿ ಸ್ಟೋನ್ ತೊಂದರೆ ಕೊಡೋದು ಓನ್ಲಿ ಇನ್ ಒನ್ ಸಿಚುವೇಶನ್, ವೆನ್ ಸ್ಟೋನ್ ಕಿಡ್ನಿಯಿಂದ ಯುರೇಟ್ರಲ್ಲಿ ಬಂದು ಸ್ಟಕ್ ಆಗುತ್ತಲ್ಲ, ಅವಾಗ ಪೇನ್ ಬರುತ್ತೆ. ಯುರೇಟರ್ ಅಂದರೆ ಕಿಡ್ನಿಯಿಂದ ಮೂತ್ರಚೀಲ, ಬ್ಲಾಡರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕನೆಕ್ಟಿಂಗ್ ಟ್ಯೂಬ್ ಏನಿರುತ್ತಲ್ಲ ಅದಕ್ಕೆ ಯುರೇಟರ್ ಅಂತ ಹೇಳ್ತೀವಿ. ಆ ಯುರೇಟರ್ಲಿ ಸ್ಟೋನ್ ಯಾವಾಗ ಬಂದು ಸ್ಟಕ್ ಆಗುತ್ತಲ್ಲ ಅವಾಗ ಪೇನ್ ಬರುತ್ತೆ. ಓಕೆ, ಅವಾಗ ಪೇಷಂಟಿಗೆ ಗೊತ್ತಾಗುತ್ತೆ ನನಗೆ ಏನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಸ್ಟೋನ್ ಇದೆ ಅಂತ. ಓಕೆ, ಬಟ್ ಆ ಸ್ಟೋನ್ ಕಿಡ್ನಿಲಿ ಇದ್ರೆ ಗೊತ್ತೇ ಆಗಲ್ಲ. ಅದು ಎಷ್ಟಾದ್ರು ದೊಡ್ಡದಿರಲಿ ಸಣ್ಣದಿರಲಿ, ಮೋಸ್ಟ್ ಆಫ್ ದ ಟೈಮ್ಸ್ ಅನ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಕಿಡ್ನಿ ಸ್ಟೋನ್ ನಾವು ನೋಡಿದ್ದೀವಿ. ಪೇಷಂಟ್ಸ್ ಅಲ್ಲಿ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಪೇಷಂಟಿಗೆ ಗೊತ್ತೇ ಆಗಲ್ಲ, ಏನು ಸಿಂಪ್ಟಮ್ಸೇ ಇರೋದಿಲ್ಲ ಅವರಿಗೆ. ಕೆಲವರಲ್ಲಿ ಪೇನ್ ಇರಲ್ಲ, ಬಟ್ ಯೂರಿನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಸ್ಪೆಷಲಿ ಫಿಮೇಲ್ಸ್ ಅಲ್ಲಿ, ಡಯಾಬಿಟಿಕ್ಸ್ ಅಲ್ಲಿ. ಅವಾಗ ಇವ್ಯಾಲ್ಯೂಯೇಷನ್ ಮಾಡುವಾಗ ಗೊತ್ತಾಗುತ್ತೆ ಅವರಿಗೆ ಸ್ಟೋನ್ ಇದೆ ಅಂತ. ಮತ್ತು ಇದು ಗೊತ್ತಾದ್ರೆ ಇದು ಆರೋಗ್ಯದ ಮೇಲೆ ಉಂಟು ಮಾಡೋ ಪರಿಣಾಮಗಳೇನು ಸರ್? ನೋಡಿ, ಇದು ಕಿಡ್ನಿ ಸ್ಟೋನ್ ಇದ್ರೆ ಸರ್ಟನ್ಲಿ ಆರೋಗ್ಯ ಮೇಲೆ ಪರಿಣಾಮ ಆಗ್ಲೇ ಆಗುತ್ತೆ. ಓಕೆ, ಒನ್ ಈಸ್ ಸಡನ್ ಪೇನ್ ಬರ್ಬೋದು. ಇಂಪಾರ್ಟೆಂಟ್ ಕೆಲಸ ಎಲ್ಲಾದ್ರೂ ಇರುವಾಗ ಏನಾದರೂ ಪೇನ್ ಬಂದರೆ ತುಂಬ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡುವಾಗ. ಓಕೆ, ದೆನ್ ರಿಕರೆಂಟ್ ಇನ್ಫೆಕ್ಷನ್ ಆದರೆ ಕಿಡ್ನಿ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ತುಂಬ ಸ್ಟೋನ್ ಅದೇ ಥರ ಹಂಗೆ ಬಿಟ್ಟರೆ ರೇರ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಅದರಿಂದ ಬೇರೆ ಇನ್ನೊಂದು ಸೈಡ್ ಎಫೆಕ್ಟ್ ಲೈಕ್ ಅಲ್ಲಿಂದ ಬೇರೆ ಹಾರ್ಟಿಗೆ ಸಮಸ್ಯೆ ಆಗೋದು ಆ ಥರದ್ದು ಡೈರೆಕ್ಟ್ಲಿ ಆ ಥರ ಏನಾಗಲ್ಲ, ಬಟ್ ಇಂಡೈರೆಕ್ಟ್ಲಿ ಎಸ್. ಓಕೆ, ಮತ್ತು ಈ ಕಿಡ್ನಿ ಸ್ಟೋನ್ ತೆಗೆಯೋದಕ್ಕೆ ನೀರು ಆಪರೇಷನ್ ಮಾಡಲೇಬೇಕಾ ಅಥವಾ ಆಯುರ್ವೇದ? ನೋಡಿ, ಸ್ಟೋನ್ ಸುಮ್ಮನೆ ಕಿಡ್ನಿಯಲ್ಲಿ ಕೂತ್ಕೊಂಡಿರುವಾಗ ನೀವು ಆಯುರ್ವೇದನೂ ಟ್ರೈ ಮಾಡ್ಬೋದು, ಹೋಮಿಯೋಪತಿ ಟ್ರೈ ಮಾಡ್ಬೋದು, ಅಲೋಪತಿ ಟ್ರೈ ಮಾಡ್ಬೋದು, ಏನು ತೊಂದರೆ ಏನಿಲ್ಲ.
ಬಟ್ ಸ್ಟೋನ್ ಯುರೇಟ್ರಲ್ಲಿ ಅದ ಟ್ಯೂಬಲ್ಲಿ ಬಂದು ಸ್ಟಕ್ ಆದ್ಮೇಲೆ ನಮ್ಮ ಹತ್ರ ಅರೌಂಡ್ 2 to 4 weeks ಟೈಮ್ ಇದೆ. ಈ ಟೈಮ್ ಗ್ಯಾಪಲ್ಲಿ ಆ ಸ್ಟೋನ್ ಆಚೆ ಪಾಸ್ ಆಗಬೇಕು. ಆಗ್ತಾ ಇಲ್ಲ ಅಂತಂದ್ರೆ ಅದ್ರಗಿಂತ ಜಾಸ್ತಿ ನಾವು ವೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ ಸೊ ವೈ ಓನ್ಲಿ 2 to 4 weeks ಇಸ್ ಬಿಕಾಸ್ ಈ ಪೀರಿಯಡ್ ಅಲ್ಲಿ ಕಿಡ್ನಿ ಬ್ಲಾಕ್ ಆದ್ರೂ ಕೂಡ ಕಿಡ್ನಿಗೆ ಏನು ಡ್ಯಾಮೇಜ್ ಆಗಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಟೈಮ್ ಆದ್ರೆ ಕಿಡ್ನಿ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಎನಿ ಸ್ಟೋನ್ ಯುರೇಟ್ರಲ್ಲಿ ಬಂದು ಸ್ಟಕ್ ಆದ್ಮೇಲೆ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಅರೌಂಡ್ 2 to 4 weeks ಈ ಸ್ಟೋನ್ ಪಾಸ್ ಆಗ್ತಾ ಇಲ್ಲ ಅಂತಂದ್ರೆ ಸರ್ಜರಿ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ಈ ಸ್ಟೋನ್ ತೆಗಿಬೇಕಾಗುತ್ತೆ. ಎಂಡೋಸ್ಕೋಪಿ ಹೌದು ಲೈಕ್ ಥ್ರೂ ಪೈಪ್ ಅಂದ್ರೆ ಮೂತ್ರ ಮಾಡೋದ್ ವರದಿಂದ ಒಂದು ಸ್ಮಾಲ್ ಸ್ಕೋಪ್ ನಾವು ಮೇಲೆ ಕಳಿಸಿ ಸ್ಟೋನ್ ಅನ್ನು ಬ್ರೇಕ್ ಮಾಡ್ತೀವಿ. ಇದು ಮಾಡಿಸ್ಬೋದು. ಇಲ್ಲಾಂದ್ರೆ ನಾನ್ ಇನ್ವೆಸಿವ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ, ESW ಅಂತಿದೆ, ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಅದು ಕೂಡ ಮಾಡ್ಬೋದು. ಬೇಸ್ಡ್ ಆನ್ ಸ್ಟೋನ್ ಸೈಜ್ ಎಷ್ಟಿದೆ, ಲೊಕೇಶನ್ ಎಲ್ಲಿದೆ, ಕಾಂಪೋಸಿಷನ್ ಇದೆ, ಅದ್ರ ಮೇಲೆ ನಾವು ಡಿಸಿಷನ್ ತೊಗೊಳ್ತೀವಿ ಏನು ಒಳ್ಳೇದೇನಿದೆ ಪೇಷಂಟ್ಗೋಸ್ಕರ ಅಂತ. ಓಕೆ, ಇದೇನು ಮೇಜರ್ ಸರ್ಜರಿನಾ ಅಥವಾ ಮೈನರ್ ಸರ್ಜರಿ? ಇದೆ ಮೇಜರ್ ಸರ್ಜರಿ ಏನಿಲ್ಲ. ಸೊ ಸೇಮ್ ಡೇ ಅವ್ರು ಆಕ್ಟಿವಿಟಿ ತೊಡ್ಕೋಬೋದಾ? ಮೋಸ್ಟ್ಲಿ 24 hours ಅಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ನಾವು. ಓಕೆ, ಒಂದ್ಸತಿ ಡಿಸ್ಚಾರ್ಜ್ ಮಾಡಾದ್ಮೇಲೆ ಒಂದು ಒಳಗಡೆ ಸ್ಟೆಂಟ್ ಅಂತ ಒಂದು ಸ್ಮಾಲ್ ಟ್ಯೂಬ್ ಇಟ್ಟಿರ್ತೀವಿ. ಆ ಟ್ಯೂಬ್ ಮತ್ತೆ 2 ವಾರ ಆದ್ಮೇಲೆ ತೆಗಿಬೇಕಾಗುತ್ತೆ. ಅದು ಕೂಡ ತೆಗೆದು ಕೂಡ ಒಂದು ಸ್ಮಾಲ್ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ತೆಗಿಬೇಕಾಗುತ್ತೆ. ಓಕೆ, ತುಂಬಾ ಸಾಕಷ್ಟು ಜನ ಕೇಳ್ತಾರೆ ಈ ತರ ಪ್ರೊಸೀಜರ್ ಮಾಡಿದ್ರೆ ಪೇನ್ ಇರುತ್ತೆ ಅಂತ ಕೇಳ್ತಾರೆ. ಕಂಪ್ಲೀಟ್ಲಿ ಪೇನ್ಲೆಸ್, ಪೇಷಂಟಿಗೆ ಏನು ಗೊತ್ತೇ ಆಗಲ್ಲ ಇದು. ಕೆಲವರು ಕೇಳ್ತಾರೆ ಸ್ಟೆಂಟ್ ಇರುವಾಗ ನಾವು ಎಲ್ಲ ಕೆಲಸ ಮಾಡ್ಬೋದು ಅಂತ ಕೇಳ್ತಾರೆ. ಎಲ್ಲ ಮಾಡ್ಬೋದು, ಅವ್ರಿಗೇನು ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಟ್ರಾವೆಲ್ ಮಾಡ್ಬೋದು. ಎಷ್ಟೋ ಸಾಕಷ್ಟು ಜನ ಪೇಷಂಟ್ಸ್ ಸರ್ಜರಿ ಮಾಡಿಸ್ಕೊತಾರೆ. 2 weeks 3 weeks ಅವ್ರದ್ದು ಅಸೈನ್ಮೆಂಟ್ ಇರುತ್ತೆ. US ಅಲ್ಲಿ ಆ ಥರ ಹೋಗ್ತಾರೆ, ಬರ್ತಾರೆ, ಬಂದ್ಮೇಲೆ ಮತ್ತೆ ಸ್ಟೆಂಟ್ ತೆಗಿತೀವಿ ನಾವು. ಸೊ ಅದು ತೊಂದರೆ ಏನಿಲ್ಲ ಸ್ಟೆಂಟ್ ಇದ್ರೆ. ಈಗ ನೋಡಿ, ಈಗ ಬೇಸಿಗೆ ಕಾಲ ತುಂಬ ಬಿಸಿ ಇದೆ, ಡಿಹೈಡ್ರೇಷನ್ ಆಗ್ತಿರುತ್ತೆ ದೇಹ. ಸೊ ಬರೀ ನೀರು ಕುಡಿದ್ರೆ ಸಾಕ ಕಿಡ್ನಿ ಸ್ಟೋನ್ ಬರೋದಂಗೆ ನೋಡ್ಕೋಬೋದಾ, ಅಥವಾ ಒಟ್ಟಾರೆ ಕಿಡ್ನಿ ಆರೋಗ್ಯ ನೋಡ್ಕೊಳ್ಳೋಕೆ ಏನು ಮಾಡಬೇಕು? ನೀರು ಒಂದು ವೆರಿ ಇಂಪಾರ್ಟೆಂಟ್ ದಿಸ್ ಥಿಂಗ್. ನೀರು ಚೆನ್ನಾಗಿ ಕುಡಿಬೇಕು. ಲೆಸ್ ವಾಟರ್ ಇಂಟೇಕ್ ಈಸ್ ಒನ್ ಆಫ್ ದ ವೆರಿ ಕಾಮನ್ ರೀಸನ್ ಫಾರ್ ಕಿಡ್ನಿ ಸ್ಟೋನ್ ರಿಕರೆನ್ಸಸ್. ಸೊ ಸ್ಪೆಷಲಿ ಸಮ್ಮರ್ಸಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಓಕೆ, ಡಿಹೈಡ್ರೇಷನ್ ಆದರೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುವಾಗ ಏನಾಗುತ್ತೆ ಅಂದ್ರೆ ಯೂರಿನ್ ಕಾನ್ಸಂಟ್ರೇಟ್ ಆಗುತ್ತೆ. ಈ ಕಾನ್ಸಂಟ್ರೇಟ್ ಯೂರಿನ್ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆ ಥರ. ಮತ್ತು ಫುಡ್ ಹೇಗಿರ್ಬೇಕು ಕಿಡ್ನಿ ಆರೋಗ್ಯ? ನೋಡಿ, ಫುಡ್ಡಲ್ಲಿ ಆ ಥರ ಐ ಮೀನ್ ಸಾಕಷ್ಟು ಜನ ಸಾಕಷ್ಟು ಹೇಳ್ತಾರೆ ಫುಡ್ ಅದು ತೊಗೋಬೇಕು ಇದು ತೊಗೋಬೇಕು, ಬಟ್ ಆ ಥರ ಏನೂ ಇಲ್ಲ. ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾಲೋ ಮಾಡಬೇಕು. ಒಂದು ಏನಂದರೆ ಚೆನ್ನಾಗಿ ನೀರು ಕುಡಿಬೇಕು. ನಾನೇನು ಹೇಳ್ತೇನೆ ನನ್ನ ಪೇಷಂಟ್ಸಿಗೆ ಅಂದರೆ ಬೆಳಗ್ಗೆ ಎದ್ದಾದ್ಮೇಲೆ ರಾತ್ರಿ ಮಲಗುವವರೆಗೂ ಪ್ರತಿ ಗಂಟೆ ಒಂದು 200-250 ml ಆಫ್ ವಾಟರ್ ಓಕೆ ತೊಗೊಳ್ಬೇಕು. ಸೆಕೆಂಡ್, ನಾನ್ ವೆಜ್ ತೊಗೊಳ್ಳೋರಲ್ಲಿ ನಾನ್ ವೆಜ್ ಸ್ಟಾಪ್ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಕಮ್ಮಿ ಮಾಡಬೇಕು ಅಟ್ಲೀಸ್ಟ್. ಓಕೆ, ಇದರಲ್ಲಿ ರೆಡ್ ಮೀಟ್ ಮತ್ತು ಆರ್ಗನ್ ಮೀಟ್ ನಾವು ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೀವಿ. ಓಕೆ, ಚಿಕನ್, ಫಿಶ್ ಒಕೇಶನಲಿ ತೊಗೋಬೋದು. ಓಕೆ, ಥರ್ಡ್, 1 glass ಆಫ್ ಲೆಮನ್ ಜ್ಯೂಸ್ ಎವ್ರಿ ಡೇ. ಎನಿ ಸಿಟ್ರಸ್ ಫ್ರೂಟ್ ಜ್ಯೂಸ್, ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್, ಯಾವುದಾದ್ರು ಜ್ಯೂಸ್ 1 glass. ಸಿಟ್ರಿಕ್ ಆಸಿಡ್ ಸಿಟ್ರಸ್ ಇರೋದು. ದೆನ್ ಎವ್ರಿ ಡೇ ಸ್ಕಿಪ್ಪಿಂಗ್ ಮಾಡಬೇಕು ಪಾಸಿಬಲ್ ಇದ್ದರೆ. ಸ್ಕಿಪ್ಪಿಂಗ್ ಆರ್ ಸ್ಪಾಟ್ ಜಂಪಿಂಗ್, ಎನಿ ಗುಡ್ ಎಕ್ಸಸೈಸಸ್, ಇಲ್ಲ ಲೈಕ್ ಬ್ರಿಸ್ಕ್ ವಾಕಿಂಗ್. ಓಕೆ, ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಬೇಸಿಕಲಿ. ಓಕೆ, ನೆಕ್ಸ್ಟ್ ಏನಂದರೆ ಸಾಕಷ್ಟು ಜನ ಕೇಳ್ತಾರೆ ಟೊಮಾಟೋಸ್ ತೊಗೋಬೇಕು ತೊಗೋಬಾರ್ದು ಅಂತ. ತೊಗೋಬೋದು, ಏನು ತೊಂದರೆ ಏನಿಲ್ಲ. ಕೆಲವರಲ್ಲಿ ಪೇಷಂಟಲ್ಲಿ ಏನೋ ಟೊಮೆಟೊಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಾರೆ ತಿನ್ನೋದು. ಆ ಥರ ಮಾಡೋದೇನು ನೆಸಸರಿ ಇಲ್ಲ. ನಾರ್ಮಲ್ ವೆಜಿಟೇಬಲ್ಸಲ್ಲಿ ಏನು ಹಾಕ್ತಾರೆ ಟೊಮೆಟೊಸ್, ದಟ್ ಈಸ್ ಟೋಟಲಿ ಫೈನ್. ಜಾಸ್ತಿ ರಾ ಟೊಮೆಟೊಸ್ ತಿನ್ನಬಾರ್ದು. ಕೆಲವರು ಹೇಳ್ತಾರೆ ಸೀಡ್ಸ್ ಎಲ್ಲ ತೆಗಿಬೇಕಂತ ಹೇಳ್ತಾರೆ, ಅದೆಲ್ಲ ಮಾಡೋದೇನು ನೆಸಸರಿ ಇಲ್ಲ. ಪ್ರಾಸ್ಟೇಟಿಗೆ ಬರೋದಾಯ್ತು ಅಂತಂದ್ರೆ ಪ್ರಾಸ್ಟೇಟ್ ಗ್ರಂಥಿ ಕೂಡ ಬಹಳನೇ ಪ್ರಮುಖವಾದ ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಏನು ಪ್ರಾಸ್ಟೇಟ್ ಅಂದರೆ? ಅದಕ್ಕೆ ಪ್ರಾಸ್ಟೇಟ್ ಅಂದರೆ ನೋಡಿ, ಪ್ರಾಸ್ಟೇಟ್ ಓನ್ಲಿ ಮೇಲ್ಸ್ ಅಲ್ಲಿ ಇರುತ್ತೆ ಆರ್ಗನ್. ಓಕೆ, ಫೀಮೇಲ್ಸ್ ಅಲ್ಲಿ ಪ್ರಾಸ್ಟೇಟ್ ಇರಲ್ಲ. ಓಕೆ, ಸೊ ಪ್ರಾಸ್ಟೇಟ್ ರಿಲೇಟೆಡ್ ಸಿಂಪ್ಟಮ್ಸ್ ಓನ್ಲಿ ಮೇಲ್ಸ್ ಅಲ್ಲಿ ಮಾತ್ರ ನಾವು ಕಂಡು ಬರುತ್ತೆ. ಪ್ರಾಸ್ಟೇಟ್ ಇಸ್ ಅ ಸ್ಮಾಲ್ ಆರ್ಗನ್ ವಿಚ್ ಹೆಲ್ಪ್ಸ್ ಇನ್ ರಿಪ್ರೊಡಕ್ಷನ್ ಬೇಸಿಕಲಿ. ಅಂದರೆ ಜನನಾಂಗ. ಹೌದು ಸಂಬಂಧಪಟ್ಟಿದ್ದು. ಸೊ ಯೂಶಲಿ ಪ್ರಾಸ್ಟೇಟ್ ಚಿಕ್ಕದಿರುತ್ತೆ. ಓಕೆ, ಬಟ್ ಆಫ್ಟರ್ ದ ಏಜ್ ಆಫ್ 50 years ಅದು ಸೈಜ್ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇದು ಯಾಕಾಗುತ್ತೆ ಅಂದರೆ ಇಟ್ಸ್ ಒನ್ ಆಫ್ ದ ನಾರ್ಮಲ್ ಏಜಿಂಗ್ ಪ್ರೊಸೆಸ್ ಅನ್ಬೋದು. ಓಕೆ, ಯೂಶಲಿ ಆಫ್ಟರ್ 50 years ಆಫ್ 60 years ಆದಮೇಲೆ ಸ್ವಲ್ಪ ದೊಡ್ಡದಾಗಲಿ ಸ್ಟಾರ್ಟ್ ಆಗುತ್ತೆ. ಇದು ಯಾವಾಗ ದೊಡ್ಡದಾಗುತ್ತಲ್ಲ ಆವಾಗ ಯೂರಿನರಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತವೆ. ಇದು ಯಾಕಾಗುತ್ತೆ ಅಂದರೆ ಸಪೋಸ್ ಇದು ನಮ್ಮದು ಯೂರತ್ರ ಏನಿರುತ್ತಲ್ಲ, ಅಂದರೆ ಯೂರಿನರಿ ಪ್ಯಾಸೇಜ್ ಅಂದರೆ ಮೂತ್ರ ಮಾಡೋ ಜಾಗ ಕನ್ನಡದಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಯುರೆತ್ರ ಅಂದ್ರೆ ಮೂತ್ರನಾಳ ಈ ಪ್ರಾಸ್ಟೇಟ್ ಮಧ್ಯದಿಂದ ಪಾಸ್ ಆಗುತ್ತೆ. ಓಕೆ, ಸೊ ಈ ತರ ಪ್ರಾಸ್ಟೇಟ್ ಇದ್ರೆ ಇದು ಮೂತ್ರನಾಳ ಈ ತರ. ಓಕೆ, ಅದು ಮಧ್ಯದಲ್ಲಿ. ಸೊ ಏನಾಗುತ್ತೆ, ಇದು ಪ್ರಾಸ್ಟೇಟ್
ನಾರ್ಮಲ್ ಇರುವಾಗ ಇದು ಮೂತ್ರನಾಳ ಪ್ರೆಸ್ ಮಾಡ್ತಾ ಇರಲ್ಲ, ಬಟ್ Okay. ಇದು ದೊಡ್ಡದಾದ್ರೆ ಏನಾಗುತ್ತೆ, ಈ ಮೂತ್ರನಾಳ ಪ್ರೆಸ್ ಆಗುತ್ತೆ. ಇದು ಓಕೆ. ಪ್ರೆಸ್ ಆದಮೇಲೆ ಯೂರಿನರಿ ಸಿಂಟಮ್ ಸ್ಟಾರ್ಟ್ ಆಗುತ್ತೆ, ಲೈಕ್ ಪೂರ್ ಸ್ಟ್ರೀಮ್, ಮತ್ತೆ ಅಂದರೆ ಯೂರಿನ್ ಸಣ್ಣ ಬರೋದು, ಓಕೆ. ನಿಂತು ಬರೋದು, ಕಟ್ ಆಗೋದು. ಓಕೆ, ಯೂರಿನ್ ಮೂತ್ರ ಮಾಡಾದ್ಮೇಲೆ ಒಳಗಡೆ ಏನಾದರೂ ಇನ್ನೂ ಯೂರಿನ್ ಇದೆ ಅಂತ ಫೀಲ್ ಆಗೋದು. ರಾತ್ರಿ ಎದ್ದೇಳೋದು 3-4 ಟೈಮ್ಸ್ ಎದ್ದೇಳ್ತಾರೆ ಜನ. ಓಕೆ, ಯೂರಿನ್ ಅರ್ಜೆಂಟಾಗಿ ಬರುತ್ತೆ, ಕಂಟ್ರೋಲ್ ಆಗಲ್ಲ. ಬಾತ್ರೂಮ್ ಹೋಗ್ತಾನೆ ಯೂರಿನ್ ಸ್ವಲ್ಪ ಲೀಕ್ ಆಗ್ಬೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟು. ಸೊ ಇದು ನಾನು ಹೇಳೋದೆ ಅಂದರೆ ಯೂಶಲಿ ಆಫ್ಟರ್ ದ ಏಜ್ ಆಫ್ 50 years ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ ಮೆನ್ಸ್ ಓನ್ಲಿ, ನಾಟ್ ಇನ್ ಫೀಮೇಲ್ಸ್. ಓಕೆ, ಕೆಲವರು ಪೇಷಂಟ್ಸ್ ಬರ್ತಾರೆ, ಹೆಲ್ತ್ ಚೆಕ್ ಮಾಡಿಸ್ತಾರೆ, ಅಲ್ಟ್ರಾಸೌಂಡ್ ಅಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಡ್ ಇದೆ, ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಬರ್ತಾರೆ ನಮ್ಮ ಹತ್ರ. ಬಟ್ ಅವರಿಗೆ ನಾವು ಸಿಂಟಮ್ಸ್ ಏನಾದ್ರು ಇದ್ದರೆ ಏನು ಕೇಳ್ತೀವಿ, ಏನಾದರೂ ಇದೇನಂತ ಸಿಂಟಮ್ಸ್, ಇದನ್ನೆಲ್ಲ ಸಿಂಟಮ್ಸ್ ಹೇಳಿದೇನಲ್ಲದೆ ಅವ್ರಿಗೆ ಏನು ಸಿಂಟಮ್ಸ್ ಇರಲ್ಲ. ಸೊ ಜಸ್ಟ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಅದಕ್ಕೆ ಟ್ರೀಟ್ಮೆಂಟ್ ಏನೂ ಬೇಕಾಗಿಲ್ಲ. ಸಿಂಟಮ್ಸ್ ಇದ್ದರೆ ಮಾತ್ರ ಟ್ರೀಟ್ಮೆಂಟು. ಓಕೆ ಓಕೆ. ಹೆಲ್ತ್ ಚೆಕ್ಕಲ್ಲಿ ಅಲ್ಟ್ರಾಸೌಂಡ್ ಮಾಡಿಸ್ತಾರೆ, ಅಲ್ಟ್ರಾಸೌಂಡಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ ಇದೆ ಅಂತ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಏನೂ ನೆಸೆಸರಿ ಇಲ್ಲ, ಬೇಕಾಗಿಲ್ಲ. ಬಟ್ ಅದ್ರ ಜೊತೆ ಏನಾದರೂ ಸಿಂಟಮ್ಸ್ ಇದ್ದರೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಲೈಕ್ ನೀವು ಹೇಳಿದಾಗೆ ಮೂತ್ರ ನಿಧಾನಕ್ಕೆ ಬರುವಂಥದ್ದು ಇತ್ಯಾದಿ ಸಿಂಟಮ್ಸ್ ಇದ್ರೆ. ಸೊ ಪ್ರಾಸ್ಟೇಟ್ ದೊಡ್ಡದಾಗೋದು ಸಮಸ್ಯೆ ಅಲ್ಲ, ಬಟ್ ಪ್ರಾಸ್ಟೇಟ್ ದೊಡ್ಡದಾಗ ಅದೇನೇನು ಕ್ರಿಯೇಟ್ ಮಾಡ್ತಾರೆ ಅದು ಸಮಸ್ಯೆ. ಅದು ಸಮಸ್ಯೆ. ಓಕೆ. ಅಂದರೆ ಈಗ ನಾವು 100 ಜನ ತಗೊಂಡ್ರೆ ಆಲ್ಮೋಸ್ಟ್ 90% ಜನದಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ ಆಫ್ಟರ್ ಏಜ್ ಆಫ್ 50 years. ಓಕೆ. 90% ಜನರಲ್ಲಿ ಸೈಜ್ ಇನ್ಕ್ರೀಸ್ ಆದರೆ 90% ಅಲ್ಲೂ ಸಿಂಪ್ಟಮ್ಸ್ ಬರ್ಬೇಕಂತೇನಿಲ್ಲ, ಓನ್ಲಿ 50% ಅಲ್ಲೇ ಸಿಂಪ್ಟಮ್ಸ್ ಬರುತ್ತೆ. ಓಕೆ. ಆ 50% ಸಿಂಪ್ಟಮ್ಸಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಮೆಡಿಸಿನಿಂದನೇ ಕಂಟ್ರೋಲ್ ಮಾಡ್ಬೋದು ಸಿಂಪ್ಟಮ್ಸ್. ಅದಕ್ಕೆ ಓಕೆ, ಓನ್ಲಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೇಷಂಟ್ಸ್ ವೇರ್ ಮೆಡಿಸಿನ್ ಹೆಲ್ಪ್ ಆಗ್ತಾ ಇಲ್ಲ, ಅವರಿಗೆ ನಾವು ಪ್ರಾಸ್ಟೇಟ್ ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ಸರ್ಜರಿ ಆಗುತ್ತೆ? ಸರ್ಜರಿನೂ ಆಗ್ಬೋದು. ಅಂದರೆ ಏನು ಸೈಜ್ ಕಡಿಮೆ ಮಾಡ್ತೀರಾ? ಅಂದರೆ ಅದು ಬ್ಲಾಕ್ ಏನಾಗಿರುತ್ತಲ್ಲ ಯೂರಿನರಿ ಪ್ಯಾಸೇಜ್, ಅದು ಸ್ವಲ್ಪ ಅಗಲ ಮಾಡ್ತೀವಿ ನಾವು ಎಂಡೋಸ್ಕೋಪಿಕಲಿ. ಹೌದು. ಓಕೆ ಓಕೆ. ಸೊ ಅದು ಮೈನರ್ ಸರ್ಜರಿ ಮೇಜರ್? ಸರ್ಜರಿನೇ, ಮೈನರ್ ಮೇಜರ್ ಅಂತಿಲ್ಲ, ಎಲ್ಲ ಸರ್ಜರಿನೇ. ಓಕೆ. ಬಟ್ ನಾ ಏನೆನ್ಬೋದು ಅಂದರೆ ಇದು ದೀಸ್ ಆರ್ ಆಲ್ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್. ಮುಂಚೆ ಥರ ಅಲ್ಲ ಓಪನ್ ಮಾಡಿ ಕಟ್ ಮಾಡಿಬಿಟ್ಟು ಆ ಥರ ಅಲ್ಲ, ರಿಕವರಿ. ಓಕೆ. ಸೊ ಅದೇ ಕೇಳಬೇಕು ಅಂದ್ಕೊಂಡೆ. ಸೊ ಈಗೆಲ್ಲ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಇದೆ ಇವಾಗೆಲ್ಲ? ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ಸ್. ಓಕೆ ಓಕೆ, ಸೂಪರ್ ಸರ್. ಹೇಗೆ ಕಿಡ್ನಿ ಆರೋಗ್ಯಕ್ಕೆ ನಾವು ಹೇಗೆ ಎಚ್ಚರ ವಹಿಸಬೇಕು, ಆ ಥರ ಪ್ರಾಸ್ಟೇಟ್ನ ಆರೋಗ್ಯಕ್ಕೆ ಎಚ್ಚರ ವಹಿಸೋ ಚಾನ್ಸ್ ಆ ಥರ ಏನೂ ಇಲ್ಲ, ಸಹಜವಾಗಿ ಆಗ್ಬಿಡುತ್ತೆ ಅದು. ಓಕೆ. ಸೊ ನಮ್ಮ ಕೈಲಿಲ್ವೇ ಇಲ್ಲ? ಕೈಲಿಲ್ವ, ಬಟ್ ಹೆರಿಡಿಟರಿ ಇರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಫಾದರಿಗೆ ಏನಾದರೂ ಇದೆ, ನಿಮಗೂ ಪ್ರಾಸ್ಟೇಟ್ ಸಿಂಪ್ಟಮ್ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಮತ್ತು ಪ್ರಾಸ್ಟೇಟ್ ಮತ್ತು ಕ್ಯಾನ್ಸರ್ ಇದಕ್ಕೇನಾದ್ರು ಸಂಬಂಧ ಇದೆಯಾ? ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದರೆ ಕ್ಯಾನ್ಸರ್ ಆಗಬೇಕಂತ ಆ ಥರ ಏನಿಲ್ಲ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಾಕಷ್ಟು ಜನಕ್ಕೆ, ಎಲ್ಲಿ ನಾನು ಹೇಳಿದ್ದೀನಿ 90% ಜನದಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗುತ್ತೆ, ಬಟ್ ಎಲ್ಲರದಲ್ಲೂ ಕ್ಯಾನ್ಸರ್ ಆಗಬೇಕಂತ ಆ ಥರ ಏನಿಲ್ಲ. ಸರ್, ನೀವು ಪ್ರಾಸ್ಟೇಟ್ ಸರ್ಜರಿ ಅಥವಾ ಆಪರೇಟ್ ಮಾಡಬೇಕು ಅಂತ ಯಾವಾಗ ಡಿಸೈಡ್ ಮಾಡ್ತೀರಿ? ಯಾವ ಫ್ಯಾಕ್ಟರ್ಸ್ ಮಾಡಿ? ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಪೇಷಂಟ್ಸಲ್ಲಿ ಸಿಂಪ್ಟಮ್ಸ್ ಇರುವಾಗ ನಾವು ಇನಿಷಿಯಲಿ ಮೆಡಿಸಿನಿಂದ ಟ್ರೀಟ್ಮೆಂಟ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಪೇಷಂಟ್, ಆಲ್ಮೋಸ್ಟ್ 70 to 80% ಆಫ್ ದ ಪೇಷಂಟ್ಸ್ ಮೆಡಿಸಿನಿಂದ ರೆಸ್ಪಾಂಡ್ ಮಾಡ್ತಾರೆ. ಓಕೆ. ಸರ್ಜರಿ ನೆಸೆಸಿಟಿ ಯಾವಾಗ ಬರುತ್ತೆ ಅಂದರೆ, ಪೇಷಂಟ್ಸಿಗೆ ಸಿಂಪ್ಟಮ್ಸ್ ಇದೆ, ಮೆಡಿಸಿನ್ ತೊಗೊಳ್ತಾ ಇದ್ದಾರೆ, ಬಟ್ ಮೆಡಿಸಿನ್ಸ್ ಅವ್ರ ಸಿಂಪ್ಟಮ್ಸ್ ರಿಲೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ. ಓನ್ಲಿ ಇನ್ ಸರ್ಟನ್ ಸಿಚುವೇಶನ್ಸ್, ಆ ಸಿಚುವೇಶನಲ್ಲಿ ನಾವು ಸರ್ಜರಿ ಸಜೆಸ್ಟ್ ಮಾಡ್ತೀವಿ. ಒಂಥರ ಲಾಸ್ಟ್ ರೆಸಾರ್ಟ್. ಎಸ್. ಮತ್ತು ಅದು ಬೇಗ ರಿಕವರಿ. ಇವಾಗೆಲ್ಲ ತುಂಬ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ. ಓಕೆ, ಕ್ವಿಕ್ ರಿಕವರಿ ಅನ್ಬೋದು. 2 days ಹಾಸ್ಪಿಟಲೈಸೇಷನ್, ಲೇಸರ್ ಪ್ರೋಸ್ಟೇಟ್ಸ್ ಅಂತ ಮಾಡ್ತೀವಿ. ಓಕೆ, ರಿಕವರಿ ಇರುತ್ತೆ, ತುಂಬ ಕ್ವಿಕ್ ರಿಕವರಿ ಇರುತ್ತೆ. ಮತ್ತು ಪ್ರಾಸ್ಟೇಟ್ಗೆ ನೀವು ಸರ್ಜರಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದರಿಂದ ಏನಾದರೂ ಕಾಂಪ್ಲೆಕ್ಸಿಟೀಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ? ನೋಡಿ, ಸಾಕಷ್ಟು ಜನ ಪೇಷಂಟ್ ಕೇಳ್ತಾರೆ, ಸರ್ ಡಾಕ್ಟರ್ ಇದು ಆಪ್ರೇಷನ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗ್ಬೋದು, ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಕೇಳ್ತಾರೆ. ಎಲ್ಲಿ ಸರ್ಜರಿ ಇದೆಯಲ್ಲ ಅಲ್ಲಿ ಕಾಂಪ್ಲಿಕೇಶನ್ ಇದ್ದೇ ಇದೆ. ಓಕೆ, ದೇರ್ ಈಸ್ ನೋ ಸರ್ಜರಿ ವಿತೌಟ್ ಕಾಂಪ್ಲಿಕೇಶನ್ಸ್. ಬಟ್ ಏನಂದರೆ ಈಗ ರೀಸೆಂಟ್ಲಿ, ಓಕೆ, ವಿದಿನ್ ಅ ಸ್ಪ್ಯಾನ್ ಆಫ್ ಕಪಲ್ ಆಫ್ 10-20 years, ಡೆಕೆಡ್ಸಲ್ಲಿ, 1-2 ಡೆಕೆಡಲ್ಲಿ there is a lot of refinement in surgeries, lot of refinement in equipments, lot of refinement in training, lot of refinement in anesthesia. So because of all these refinements, complication rates ತುಂಬ ಕಮ್ಮಿ ಆಗಿದೆ, but it is not zero. Okay, complications are always there. So any surgeryಗೆ complication ಇದ್ದೇ ಇದೆ, but the percentage of complication is relatively very less now.
ಓಕೆ, ಯಾಕಂದ್ರೆ ಕಂಪೇರ್ ಟು ಅರೌಂಡ್ 20-30 ಇಯರ್ಸ್ ಬ್ಯಾಕ್. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಸ್ಟ್ರೆಸ್ ಯೂರಿನರಿ ಇನ್ಕಂಟಿನೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಏನದು, ಯಾಕೆ ಬರುತ್ತೆ? ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ದಿಸ್ ಈಸ್ ಯೂಶಲಿ ಸೀನ್ ಇನ್ ಫೀಮೇಲ್ಸ್. ಓಕೆ, ಗಂಡು ಮಕ್ಕಳು ಮಾತ್ರ ಇರ್ತಲ್ಲ, ಇದು ಹೆಣ್ಮಕ್ಳಲ್ಲಿ ಕಂಡಿದೆ. ಸ್ಟ್ರೆಸ್ ಇನ್ಕೊಂಡು ಗಂಡು ಮಕ್ಕಳಲ್ಲಿ ಆಗ್ಬೋದು, ಯೂಶಲಿ ಗಂಡು ಮಕ್ಕಳಲ್ಲಿ ಬರಲ್ಲ, ಓನ್ಲಿ ಇನ್ ಸಮ್ ಕೇಸಸ್ ಗಂಡು ಮಕ್ಕಳಲ್ಲಿ, ಬಟ್ ವೆರಿ ಕಾಮನ್ ಇಲ್ಲಿ ಹೆಣ್ಮಕ್ಳಲ್ಲಿ ಆಗೋದಿದು. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಪೇಷಂಟ್ಸ್ ಜೋರಾಗಿ ಕೆಮ್ಮಿದ್ರೆ, ಸೀನಿದ್ರೆ, ಅವ್ರು ಏನಾದರೂ ಹೆವಿ ಲಿಫ್ಟ್ ಮಾಡಿದರೆ ಯೂರಿನ್ ಸಡನ್ನಾಗಿ ಲೀಕ್ ಆಗುತ್ತೆ ವಿತೌಟ್ ದೇರ್ ನಾಲೆಜ್. ಓಕೆ, ಇದಕ್ಕೆ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಯೂಶಲಿ ಕಾಮನ್ ಕಾಸಸ್ ಏನಂತಂದರೆ ಒಬೇಸಿಟಿ, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಮಲ್ಟಿಪಲ್ ಡೆಲಿವರೀಸ್ ಬೇಸಿಕಲಿ. ಇದರಿಂದ ಏನಾಗುತ್ತೆ ಅಂದರೆ ಮೆನೋಪಾಸ್. ಓಕೆ, ಇದರಿಂದೆಲ್ಲ ಏನಾಗುತ್ತೆ ಅಂದರೆ ಪೆಲ್ವಿಕ್ ಫ್ಲೋರ್ ವೀಕ್ ಆಗುತ್ತೆ. ಓಕೆ, ಈ ಪೆಲ್ವಿಕ್ ಫ್ಲೋರ್ ವೀಕ್ ಆದಾಗ ಅದಕ್ಕೆ ಬ್ಲ್ಯಾಡರಿಗೆ ಸಪೋರ್ಟ್ ಸಿಗಲ್ಲ. ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ದಿ ಸಪೋರ್ಟ್, ವೆನ್ ಎವರ್ ದ ಪೇಷಂಟ್ ಸ್ನೀಸಸ್ ಆರ್ ಕಾಫ್ಸ್ ಅಲ್ಲ, ಯೂರಿನ್ ಸ್ವಲ್ಪ ಲೀಕ್ ಆಗುತ್ತೆ. ಓಕೆ, ಅವ್ರಿಗೆ ಗೊತ್ತೇ ಆಗಲ್ಲ, ಲೀಕ್ ಆದಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ, ಅಂದರೆ ಅವ್ರು ಕಂಟ್ರೋಲ್ ಆಗಲ್ಲ. ಹಾಂ, ಸೊ ಅದಕ್ಕೆ ದಿಸ್ ಈಸ್ ಒನ್ ಆಫ್ ದ ವೆರಿ ಕಾಮನ್ ಪ್ರಾಬ್ಲಮ್, ಬಟ್ ಹಿಡನ್ ಪ್ರಾಬ್ಲಮ್ ಅನ್ಬೋದು ಇದಕ್ಕೆ ನಾವು. ಯಾಕೆಂದರೆ ಸಾಕಷ್ಟು ಜನ ಡಿಸ್ಕಸ್ ಮಾಡಲ್ಲ ಬಿಕಾಸ್ ಆಫ್ ದ ಎಂಬ್ರಾಸ್ಮೆಂಟ್. ಓಕೆ, ತುಂಬ ಕಾಮನ್ ಇದೆ, ಬಟ್ ಲಾಟ್ ಆಫ್ ಪೀಪಲ್ ಡಿಸ್ಕಸ್ ಮಾಡಲ್ಲ ಇದ್ರ ಬಗ್ಗೆ, ಹೇಳಲ್ಲ ಅವರು. ಹೌದು, ಮುಚ್ಚಿಟ್ಬಿಡ್ತಾರೆ. ಹಾಂ, ಕೆಲವು ಜನ ಏನು ವಿಚಾರ ಮಾಡ್ತಾರೆ ಅಂದರೆ ಏನು ತಿಳ್ಕೊತಾರೆ, ಇದು ನಾರ್ಮಲ್ ಏಜಿಂಗ್ ಪ್ರೊಸೆಸ್ ಇದೆ, ಇದು ಹಿಂಗೆ ಇರುತ್ತೆ ಎಲ್ರಿಗೂ ಅಂತ ತಿಳ್ಕೊತಾರೆ, ಬಟ್ ಆ ಥರ ಅಲ್ಲ. ಸೊ ನಾನೇನು ಹೇಳಿದೆ ಅಂದರೆ ಯಾರಿಗಾದ್ರೂ ಇದು ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ, ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಮೆಡಿಸಿನ್ದ ವರ್ಕ್ ಆಗ್ತಾ ಇಲ್ಲ, ಚಿಕ್ಕ ಸರ್ಜರಿಯಲ್ಲೂ ಕೂಡ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಇದು ಪ್ರಾಬ್ಲಮ್ ನಾವು. ಸೊ ಝೀರೋ ಮಾಡ್ಬೋದು. ಹೌದು. ಇದರಿಂದ ಸಾಕಷ್ಟು ಜನ ಫೀಮೇಲ್ ಪೇಷಂಟ್ ಆಚೆ ಹೊರಗಡೆ ಎಲ್ಲೂ ಹೋಗಲ್ಲ, ಬಿಕಾಸ್ ಯೂರಿನ್ ಲೀಕ್ ಆದ ಸ್ಮೆಲ್ ಬರುತ್ತೆ. ಏನು ಇಟ್ಸ್ ಎಂಬ್ರಾಸಿಂಗ್ ಸಿಚುವೇಶನ್. ಅದಕ್ಕೋಸ್ಕರ ಸೋಷಲ್ ಇಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಇದೆ ಇದರಲ್ಲಿ. ಹಾಂ, ಓಕೆ, ಮನೆಯಲ್ಲೇ ಇರ್ತಾರೆ, ಸೊ ಈ ಥರ ಬೆರೆಯೋಲ್ಲ. ಸೊ ಮನೇಲಿ ಇದ್ದು ಏನಾಗುತ್ತೆ, ಸೈಕಲಾಜಿಕಲ್ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್. ಸೊ ಇದಕ್ಕೆ ಸರ್ಜರಿ ಇದೆ. ಮೆಡಿಸಿನ್ಸ್ ಇನಿಷಿಯಲಿ ನಾವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಇದಕ್ಕೆ. ಬೇಸಿಕಲಿ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತೀವಿ, ಸ್ವಲ್ಪ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ಕೊಡ್ತೀವಿ, ಮೆಡಿಸಿನ್ಸ್ ಕೂಡ ಇದೆ. ಇದೆಲ್ಲ ವರ್ಕ್ ಆಗ್ತಾ ಇಲ್ಲ ಅಂದರೆ ಸರ್ಜರಿ. ಆರ್ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ತುಂಬ ಸಿವಿಯರ್ ಇದ್ದರೆ ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್ ವರ್ಕ್ ಆಗಲ್ಲ, ಅವರಿಗೆ ಡೈರೆಕ್ಟ್ಲಿ ನಾವು ಸರ್ಜರಿ ಆಫರ್ ಮಾಡ್ತೀವಿ. ಸರ್ಜರಿ ಮಾಡಿದ್ರು ಕೂಡ ಇಟ್ಸ್ ಅ ವೆರಿ ಸ್ಮಾಲ್ ಸರ್ಜರಿ. ನಾವಿಲ್ಲಿ TOT ಅಂತ ಹೇಳ್ತೀವಿ, ಟ್ರಾನ್ಸ್ ಆಪ್ಷರೇಟೆಡ್ ಟೈಪ್ ಅಂತ ಹೇಳ್ತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ, ಅದು ಬೇಸಿಕ್ ಕನ್ಸೆಪ್ಟ್ ಏನಂದರೆ ದ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನು ವೀಕ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಡೋ ಥರ ನಾವು ಪ್ರಯತ್ನ ಮಾಡ್ತೀವಿ. ಇದರಿಂದ ಸಪೋರ್ಟ್ ಸಿಕ್ಕಾದ್ಮೇಲೆ ಲೀಕ್ ಆಗೋದು ಕಮ್ಮಿ ಆಗುತ್ತೆ. ಇಟ್ ಹ್ಯಾಸ್ ಗಾಟ್ ಅ ವೆರಿ ಗುಡ್ ಸಕ್ಸಸ್ ರೇಟ್ಸ್. ವೆರಿ ನೈಸ್. ಮತ್ತು ಇದು ಏನಾದರೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋ ಮೂಲಕ ತಡೆಗಟ್ಟಬೋದಾ? ಇನಿಷಿಯಲ್ ಸ್ಟೇಜಲ್ಲಿ ಮಾಡ್ಬೋದು. ಸಿಂಟಮ್ಸ್ ಅಂದರೆ ಲೀಕ್ ತುಂಬ ಕಮ್ಮಿ ಇದೆ, ಫ್ಯೂ ಡ್ರಾಪ್ಸಲ್ಲಿ ಇದೆ ಅಂದರೆ ಹೆಲ್ಪ್ ಆಗುತ್ತೆ. ಲೈಕ್ ಒಬೆಸಿಟಿ ಇದ್ದರೆ ನಾವು ಒಬೆಸಿಟಿ ಇದು ಮಾಡಿ ಹೇಳ್ತೀವಿ, ವೇಟ್ ಕಮ್ಮಿ ಮಾಡ್ಲಿಕ್ಕೆ ಹೇಳ್ತೀವಿ, ಸ್ವಲ್ಪ ಎಕ್ಸಸ್ ಎಲ್ಲ ಹೇಳ್ಕೊಡ್ತೀವಿ, ಅದೆಲ್ಲ ಆಗ್ಬೋದು, ಪಾಸಿಬಲ್ ಇದೆ. ವೆರಿ ನೈಸ್. ಬಟ್ 100% ಕ್ಯೂರ್ ಆಗುವಂಥ ಸಮಸ್ಯೆ ಇದೆ. ಹೌದು, ಬಟ್ ಜನ ಮುಕ್ತ ಮಾತಾಡಿ ಹೊರಗಡೆ ಬರೋದಿಲ್ಲ. ಹೌದು, ಇದು ಯುನೈಟೆಡ್ ಹಾಸ್ಪಿಟಲ್ ಈ ಎಲ್ಲ ಟ್ರೀಟ್ಮೆಂಟಿಗೂ ಕೂಡ ಚೆನ್ನಾಗಿದೆ. ಹೌದು, ಇಲ್ಲೆಲ್ಲ ಮಾಡ್ತೀವಿ ನಾವು. ಇದೆಲ್ಲ ಆಲ್ ದ ಆಪ್ಷನ್ಸ್, ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಎಲ್ಲ ಇದೆ. ಧನ್ಯವಾದ ಸರ್. ನಮಸ್ಕಾರ.